ಹಾಯ್ ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಹಬ್ಬಗಳನ್ನು ನೋಡ್ತಾ ಹೋಗೋಣ. ಇದು ಭಾಗ 1 ಆಗಿದೆ. ಮೊದಲನೇ ಹಬ್ಬ, ಕೃಷಿಗೆ ಸಂಬಂಧಿಸಿದ ನುಕಾಯ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಕೃಷಿಗೆ ಸಂಬಂಧಿಸಿದ ನುಕಾಯ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ಗಳು: ಆಪ್ಷನ್ ಎ ಒಡಿಶಾ ರಾಜ್ಯ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಜಾರ್ಖಂಡ, ಆಪ್ಷನ್ ಡಿ ಅಸ್ಸಾಂ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಒಡಿಶಾ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ಪ್ರಮುಖ ಅಂಶಗಳು: ಇದು ಒಂದು ರೀತಿಯ ಕೃಷಿ ಹಬ್ಬವಾಗಿದ್ದು ಇದರಲ್ಲಿ ಉತ್ಪಾದನೆಯಾಗುತ್ತಿರುವ ಹೊಸ ಬೆಳೆ ಭತ್ತವನ್ನು ಅತ್ಯಂತ ಉತ್ಸಾಹದಿಂದ ಸ್ವಾಗತಿಸಲಾಗುತ್ತದೆ. ಎರಡನೆಯ ಹಬ್ಬ, ಯಾವ ರಾಜ್ಯದಲ್ಲಿ ಸೋಲಾಂಗ್ ಹಬ್ಬವನ್ನು ಆಚರಿಸಲಾಗುತ್ತದೆ? ಯಾವ ರಾಜ್ಯದಲ್ಲಿ ಸೋಲಾಂಗ್ ಹಬ್ಬವನ್ನು ಆಚರಿಸಲಾಗುತ್ತದೆ? ಈ ಪ್ರಶ್ನೆಯ ಆಪ್ಷನ್ಗಳು: ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಅರುಣಾಚಲ ಪ್ರದೇಶ, ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ ಸೋಲಾಂಗ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಪ್ರಮುಖ ಅಂಶ: ಸೋಲಾಂಗ್ ಅರುಣಾಚಲ ಪ್ರದೇಶದ ಆದಿ ಬುಡಕಟ್ಟು ಜನಾಂಗದವರ ಅತ್ಯಂತ ಜನಪ್ರಿಯ ಹಬ್ಬ. ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ಆಚರಿಸಲಾಗುತ್ತದೆ. ಇದು ಆದಿವಾಸಿಗಳ ಪ್ರಮುಖ ಹಬ್ಬವಾಗಿದ್ದು ಇದನ್ನು 5 ದಿನಗಳ ಕಾಲ ಆಚರಿಸಲಾಗುತ್ತದೆ. ನಿಮ್ಮ ಮುಂದಿನ ವಿಶೇಷವಾದಂತಹ ಹಬ್ಬ, ಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಈ ಪ್ರಶ್ನೆಯ ಆಪ್ಷನ್ಗಳು: ಆಪ್ಷನ್ ಎ ಕೇರಳ ರಾಜ್ಯ, ಆಪ್ಷನ್ ಬಿ ಅಸ್ಸಾಂ ರಾಜ್ಯ, ಆಪ್ಷನ್ ಸಿ ಕರ್ನಾಟಕ ರಾಜ್ಯ, ಆಪ್ಷನ್ ಡಿ ಉತ್ತರಾಖಂಡ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ವಿಡಿಯೋವನ್ನು ಪೌಸ್ ಮಾಡಿ ಕಮೆಂಟ್ ಮಾಡಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯ. ಓಣಂ ಹಬ್ಬವನ್ನು ಕೇರಳ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ಪ್ರಮುಖ ಅಂಶಗಳು: ಓಣಂ ಭಾರತದ ಕೇರಳ ರಾಜ್ಯದಲ್ಲಿ ಆಚರಿಸಲಾಗುವ ವಾರ್ಷಿಕ ಸುಗ್ಗಿಯ ಹಬ್ಬವಾಗಿದೆ. ಇದು ಕೇರಳ ರಾಜ್ಯದ ಪ್ರಮುಖ ಹಬ್ಬವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಹರೇಲಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ ಸ್ನೇಹಿತರೆ. ಹರೇಲಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಛತ್ತೀಸ್ಗಢ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ತಮಿಳುನಾಡು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹರೇಲಿ ಹಬ್ಬವನ್ನು ಛತ್ತೀಸ್ಗಢದಲ್ಲಿ ಆಚರಿಸಲಾಗುತ್ತದೆ. ಪ್ರಮುಖ ಅಂಶ: ಛತ್ತೀಸ್ಗಢದಲ್ಲಿ ಹರೇಲಿ ಹಬ್ಬವನ್ನು ಈ ದಿನದಂದು ರೈತರು ತಮ್ಮ ಭತ್ತವನ್ನು ಬಿತ್ತುತ್ತಾರೆ ಮತ್ತು ಕೃಷಿ ಉಪಕರಣಗಳನ್ನು ಪೂಜಿಸುತ್ತಾರೆ. ಇದರಿಂದ ವರ್ಷವಿಡೀ ಕೃಷಿ ಇಳುವರಿ ಸುಧಾರಿಸಬಹುದು. ಉತ್ತರಾಖಂಡದಲ್ಲಿ ಈ ಹಬ್ಬವನ್ನು ಹರೇಲಾ ಎಂದು ಆಚರಿಸಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಹರೇಲಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ. ಹರೇಲಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಈ ಪ್ರಶ್ನೆಯ ಆಪ್ಷನ್ಗಳು: ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಉತ್ತರ ಪ್ರದೇಶ್. ಪ್ರಶ್ನೆ 4 ಮತ್ತು 5 ಸೇಮ್ ಅನಿಸುತ್ತವೆ, ಆದರೆ ಬೇರೆ ಬೇರೆ ಇವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ. ಹರೇಲಾ ಹಬ್ಬವನ್ನು ಉತ್ತರಾಖಂಡದಲ್ಲಿ ಆಚರಿಸಲಾಗುತ್ತದೆ. ಪ್ರಮುಖ ಅಂಶಗಳು: ಹರೇಲಾ ಎಂಬುದು ಉತ್ತರಾಖಂಡದ ಕುಮಾನ್ ಪ್ರದೇಶದಲ್ಲಿ ಆಚರಿಸಲಾಗುವ ಹಬ್ಬವಾಗಿದೆ. ಈ ಹಬ್ಬವು ಶ್ರಾವಣ ಮಾಸದಲ್ಲಿ ಮಾನ್ಸೂನ್ ಋತುವಿನಲ್ಲಿ ಆರಂಭಿಸುವ ಹಬ್ಬವಾಗಿದೆ. ಮುಂದಿನ ಪ್ರಶ್ನೆ, ಜಗನ್ನಾಥ ರಥಯಾತ್ರೆ ಉತ್ಸವ 2021 ಅನ್ನು ಎಲ್ಲಿ ಆಯೋಜಿಸಲಾಗಿದೆ? ಜಗನ್ನಾಥ ರಥಯಾತ್ರೆ ಉತ್ಸವ 2021 ಎಲ್ಲಿ ಆಯೋಜಿಸಲಾಗಿದೆ? ಪ್ರಶ್ನೆಯೇ ಆಪ್ಷನ್ಗಳು: ಆಪ್ಷನ್ ಎ ಪುರಿ ಒರಿಸ್ಸಾದಲ್ಲಿ, ಆಪ್ಷನ್ ಬಿ ಚೆನ್ನೈ ತಮಿಳುನಾಡಿನಲ್ಲಿ, ಆಪ್ಷನ್ ಸಿ ಗುವಾಹಟಿ ಅಸ್ಸಾಂನಲ್ಲಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಪುರಿ ಒರಿಸ್ಸಾದಲ್ಲಿ ಜಗನ್ನಾಥ ರಥಯಾತ್ರೆ ಉತ್ಸವವನ್ನು ಆಚರಿಸಲಾಗಿದೆ. ಪ್ರಮುಖ ಅಂಶ: ಈ ಯಾತ್ರೆಯು ಒರಿಸ್ಸಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಜಗನ್ನಾಥನ ರಥಯಾತ್ರೆಯು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಬೋನಾಲು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಬೋನಾಲು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಈ ಪ್ರಶ್ನೆಗೆ ಆಪ್ಷನ್ಗಳು: ಆಪ್ಷನ್ ಎ ಬಿಹಾರ್ ರಾಜ್ಯ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಅಸ್ಸಾಂ ರಾಜ್ಯ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ವಿಡಿಯೋವನ್ನು ಪೌಸ್ ಮಾಡಿ ಕಮೆಂಟ್ ಮಾಡಿ.
ಸರಿಯಾದ ಉತ್ತರ ತೆಲಂಗಾಣವಾಗಿದೆ. ಪ್ರಮುಖ ಅಂಶ ಬೋನಾಲು ಹಿಂದೂ ಹಬ್ಬವಾಗಿದ್ದು ಇದರಲ್ಲಿ ಮಹಾಕಾಳಿ ದೇವಿಯನ್ನು ಪೂಜಿಸಲಾಗುತ್ತದೆ. ಬೋನಾಲು ತೆಲಂಗಾಣದ ವಾರ್ಷಿಕ ಹಬ್ಬ. ಇದನ್ನು ಹೈದರಾಬಾದ್, ಸಿಕಂದರಾಬಾದ್ ಮತ್ತು ತೆಲಂಗಾಣದಲ್ಲಿ ಭಾರತದ ಅನೇಕ ಭಾಗಗಳನ್ನು ಹೊರತುಪಡಿಸಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ರಾಜ ಪರ್ಬ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ರಾಜ ಪರ್ಬ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಈ ಪ್ರಶ್ನೆಗೆ ಆಪ್ಷನ್ಗಳು: ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಒರಿಸ್ಸಾ. ಸರಿಯಾದ ಉತ್ತರ ಆಪ್ಷನ್ ಡಿ ಒರಿಸ್ಸಾವಾಗಿದೆ. ಪ್ರಮುಖ ಅಂಶಗಳು: ಒಡಿಶಾದಲ್ಲಿ ರಾಜಪರ್ಬ ಅಥವಾ ರಾಜಪರ್ಬ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಇದು 3 ದಿನಗಳ ಕಾಲ ನಡೆಯುವ ವಿಶಿಷ್ಟ ಹಬ್ಬವಾಗಿದ್ದು ಮಳೆಗಾಲದ ಆರಂಭ ಮತ್ತು ಭೂದೇವಿಯ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ಅಂದರೆ ಭೂಮಿ ತಾಯಿಯ ಪೂಜೆಯನ್ನು ಮಾಡಲಾಗುತ್ತದೆ. ಭಾರತದ ಪ್ರಮುಖ ಹಬ್ಬಗಳು ಭಾಗ 2 ವಿಡಿಯೋ ನಾಳೆ ಬರುತ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.